ನಾನೆಲ್ಲಿ ಗಾಬರಿ ಆಗ್ತೀನೋ ಅಂತ ಅವಳು ಭಯ ಪಡ್ತಾ ಇದ್ದಾಳೆ ಅನ್ಸುತ್ತೆ. ಆಗಿದ್ದನ್ನು ಯಾವುದು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲಮ್ಮ. ಮರ್ತು ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಮನಸ್ಸಲ್ಲಿರೋದನ್ನ ಹೊರಗೆ ಹಾಕಿದ್ರೆ ಹಗುರ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡ್ತಿಲ್ಲ. ನಿನಗೆ ಹೇಳಬೇಕು ಅನ್ನಿಸ್ದಾಗ ಹೇಳು. ಕಂದ, ನೀನ್ ಹೀಗಿರೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ ಕಣೋ. ಕಮಲಿ ಅವ್ರನ್ನ ಕಳ್ಕೊಂಡ್ಬಿಡ್ತಿದ್ದೆ ಅನ್ನೋ ಯೋಚನೆ ಮತ್ತೆ ಮತ್ತೆ ತಲೆಗೆ ಬಂದು ಕೈ ಕಾಲಾಡ್ತಿಲ್ಲಮ್ಮ. ಈ ಥರ ಭಯ ಹಿಂದೆ ಯಾವತ್ತೂ ಆಗಿರಲಿಲ್ಲ. ನಮಗೆ ಬೇಕಾದವರು ದೂರ ಆಗ್ತಾರೆ ಅಂತ ಒಂದು ಸಣ್ಣ ಯೋಚನೆನೂ ನಮಗಿರಲ್ಲ ಅಲ್ವಾ? ಆ ಕ್ಷಣ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಪ್ರಿಪೇರೇ ಆಗಿರಲ್ಲ. ಆದರೆ ಆ ಕ್ಷಣದಲ್ಲಿ ಅರ್ಥ ಆಯಿತು ಕಮಲಿ ಅವ್ರನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಯ್ತಮ್ಮ. ಹಾಗಾದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಕಮಲಿ ಅವರು ನನ್ನ ಜೊತೆ ಇರುವಾಗ ನಾನು ಸಂತೋಷವಾಗಿ ನೆಮ್ಮದಿಯಾಗಿರ್ತೀನಮ್ಮ. ಒಳ್ಳೆ ಸಮಯ ನೋಡಿ ಚಂದ್ರು ಅಂಕಲ್ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೀನಿ. ರಿಷಿ ಯಾವತ್ತಿದ್ರು ನಿನ್ನವನೇ, ಯಾವುದೇ ಕಾರಣಕ್ಕೂ ಅದು ಬದಲಾಗೋದಿಲ್ಲ. ಓಕೆ, ನೀನೇನು ಯೋಚನೆ ಮಾಡಬೇಡ ಬೇಬಿ, ಕೂಲ್ ಆಗಿರು. ನೋಡು, ಒಂದು ಕಲ್ಲಿಗೆ 100 ಉಳಿ ಪೆಟ್ಟು ಬಿದ್ದಾಗ್ಲೇ ಅದೊಂದು ಶಿಲೆ ಆಗೋದು. ಇಂಥ ಒಂದು ಮಾಸ್ಟರ್ ಪ್ಲಾನ್ ಹಾಳಾದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಆದ್ರೆ ಕೂತಲ್ಲೇ ಇಂಥದ್ದು 100 ಪ್ಲಾನ್ಗಳನ್ನ ಯೋಚನೆ ಮಾಡ್ತೀನಿ. ಈ ಮನೆಯವರೆಲ್ಲರೂ ಸರ್ವನಾಶ ಆಗೋವರೆಗೂ ಈ ಕಾಮಿನಿ ಮಾತ್ರ ಸುಮ್ಮನೆ ಇರಲ್ಲ. ಓಕೆನಾ? ಎಲ್ಲ ಓಕೆನೆ ಸರ್, ಆದ್ರೆ ಇಲ್ಲೊಬ್ರು ನಂಗೆ ಓದ್ಕೊಳಕ್ ಬಿಡದೆ ಟಾರ್ಚರ್ ಕೊಡ್ತಾವ್ರೆ. ಏಯ್, ಯಾರ್ರೀ ಅದು ನಮ್ಮ ಹುಡುಗಿಗೆ ಟಾರ್ಚರ್ ಕೊಡ್ತಿರೋದು? ಯಾರೀ ಅದು? ನಮ್ಮ ಹುಡುಗಿನ ಅವ್ರ ಹುಡುಗಿ ಅಂತ ಹೇಳ್ಕೊತಾ ಇರೋದು? ಏಯ್ ನಿಂಬೆ ಹುಳಿ, ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲೆ ಇನ್ನೊಂದ್ ಲೆಕ್ಕ. ಕಮಲಿ ಅವರು ನಮ್ ಸ್ವತ್ತು. ಸಾರ್, ಒಸಿ ನಿಮ್ ಹುಡುಗಿಗೆ ಎಂಜಾಯ್ ಮಾಡೋದನ್ನ ಹೇಳ್ಕೊಡಿ ಸಾರ್. ಹಂಗೆ ಸುಮ್ಕಿರ. ಎಂಜಾಯ್ ಮಾಡದ ಅವಳು ಹಂಗೆ ಸರ್, ನೀವ್ ಹೇಳಿ. ಈಗ ಹೇಗಿದ್ದೀರಾ? ಡಾಕ್ಟರ್ ಬಂದಿದ್ರಂತೆ, ಊಟ ಮಾಡಿದ್ರ? ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಡಾಕ್ಟರ್ ಏನಂದ್ರು? ತಾರಾ, ನಿನ್ ಸಿಟ್ಟನ್ನು ಹೀಗೆಲ್ಲ ಎಲ್ರ ಮೇಲೆ ತೋರ್ಸೋದು ಸರಿಯಲ್ಲ. ರಿಷಿ ಏನಂತ ಅಂತ ನೀವು ತಿಳ್ಕೊಂಡ್ರೆ ನನ್ನ ಕೋಪ ಎಷ್ಟು ಜೆನ್ಯೂನ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ರಮೇಶ್. ಅಂಥದ್ದೇನಂದ ಅವನು? ಕಮಲಿನ ಮದುವೆ ಆಗ್ತೀನಿ, ಆದಷ್ಟು ಬೇಗ ಮಾತಾಡ್ತೀನಿ ಅಂತ ನನ್ನ ಹತ್ರನೇ ಹೇಳ್ತಿದ್ದಾನೆ. ಅದಕ್ಕಂತೂ ನಾನ್ ಬಿಡಲ್ಲ. ಅದೇ ಬೆಸ್ಟ್ ಪ್ಲೇಸು. ಅದಕ್ಕಿಂತ ಪ್ರೈವಸಿ ಎಲ್ಲಿ ಸಿಗತ್ತಪ್ಪ? ಗುಂಡ್ ಹಾಕೋದಕ್ಕೆ ಪರ್ಫೆಕ್ಟ್ ಜಾಗ. ಏನಪ್ಪ ನೀನು ಫುಲ್ ಪಾರ್ಟಿ ಮೂಡಲ್ಲಿ ಇದೆಯಾ? ನೋಡು, ನಾನು ಜಾಸ್ತಿ ತಗೊಳಲ್ಲ. ಓಕೆ ತಾನೆ? ಗೊತ್ತು ಬಿಡಪ್ಪ, ಹೊಸದಾಗಿ ಮದುವೆ ಆಗಿದ್ಯಾ, ಹೆಂಡತಿ ಬೈತಾಳೆ ಅಲ್ವಾ? ಮುಖ್ಯವಾಗಿ ನನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅದಕ್ಕೆ ಇದೆಲ್ಲ ಪೀಠಿಗೆ ಅಷ್ಟೇ ಕಣೋ. ನೀನೊಂಥರ ಕನ್ನಡಿ ಕಣೋ. ನಾನು ನಿನ್ನ ಹತ್ರ ಮಾತಾಡೋದಿದೆ. ಕಾಲೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ, ಸರಿನಾ? ಓಕೆ, ಸಿಗೋಣ. ಬಾಯ್ ರಮೇಶ್. ಏನು ಯಾರ ಹತ್ರನೂ ತುಂಬಾ ಉತ್ಸಾಹದಲ್ಲಿ ಮಾತಾಡ್ತಾ ಇದ್ರಿ? ಬಿಸ್ನೆಸ್ ವಿಷಯಕ್ಕೆ ನೀವು ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದ್ದೀರಾ?
ನನ್ನ ಉತ್ಸಾಹದ ವಿಷಯ ಬಿಡು. ನಾನೀಗ ರಿಷಿ ಮತ್ತೆ ಕಮಲಿ ಮದುವೆ ವಿಷಯ ಮಾತಾಡೋಕೆ ಹೊರಟಿದ್ದೀನಿ ಅಂತ ನಿನಗೆ ಹೇಳಿದ್ರೆ ನಿನ್ನ ಉತ್ಸಾಹ ಇರಲಿ, ಮುಖದಲ್ಲಿ ಒಂದಿಷ್ಟು ನಗುನೂ ಇರೋದಿಲ್ಲ. ಏನು ಯೋಚಿಸ್ತಿದ್ದೀರಾ ರಮೇಶ್? ಏನಿಲ್ಲ. ಓ, ಟೈಮ್ ಆಯಿತು. ನಾನು ಬರ್ತೀನಿ, ಲೇಟ್ ಆಗ್ತೀನಿ. ಹಾಂ, ಬಾಯ್. ಡ್ರೈವರ್ ರಾಜುಗೆ ಕ್ಲಿಯರಾಗಿ ಆರ್ಡರ್ ಮಾಡಿದ್ದಾಳೆ. ಎಷ್ಟೇ ಕೆಲಸ ಇದ್ರು ಮಧ್ಯಾಹ್ನ 2 ಗಂಟೆ ಒಳಗಡೆ ಮನೆಗೆ ಕರ್ಕೊಂಡ್ಬಂದ್ಬಿಡ್ಬೇಕು ಅಂತ. ಬಾಕ್ಸಲ್ಲಿ ಕಟ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ, ಆಗಿಂದಾಗಲೇ ಮಾಡಿ ತಿನ್ಬೇಕು ಅನ್ನೋದೇ ಗೌರಿ ವಾದ. ಅದೇ ಅತ್ತೆ, ಪಾಪ ನಿಮ್ಗಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ಅದನ್ನೆಲ್ಲ ಬಿಟ್ಟು ನೀವು ಹೇಗತ್ತೆ ಬರೋಕ್ಕಾಗತ್ತೆ? ಊರ್ಮಿಳಾ, ಈಟ್ ದಿವಸ ಕೆಲಸ ಮಾಡ್ಕೊಂಡೆ ಬಂದಿಲ್ವಾ, ಇನ್ನಾದರೂ ಓಸಿ ಸುಧಾರಿಸ್ಕೊಳ್ಳಿ. ಅತ್ತೆಮ್ಮ, ನೀವು ಬಿರ್ನು ಬಂದ್ಬಿಡ್ಬೇಕು, ಆಟಯ. ಸರಿ ಗೌರಿ, ಬರ್ತೀನಿ. ರೀ ರೀ ಸೂಟು. ಒಂದು ನಿಮಿಷ ಇರಮ್ಮ, ತಾಳ್ಮೆ ಇಲ್ವಾ ನಿಂಗೆ? ಅಲ್ಲಿ ಇಟ್ಟಿರು, ವಾಶ್ರೂಮ್ ಹೋಗಿ ಬರ್ತೀನಿ. ಕೋಪನ ಅದು ಗೊತ್ತಿಲ್ಲ. ನಾನು ಹೇಗೆ ಅವ್ರ ಹತ್ರ ಮಾತು ಶುರು ಮಾಡಲಿ ಅಂತ ನನಗೂ ಗೊತ್ತಿಲ್ಲ. ಈ ಕೋಟ್ ಕೊಡಕ್ಕೆ ಹೋದ್ರೆ ಏನೋ ವಿಚಿತ್ರವಾಗಿ ಆಡ್ತಾರೆ. ಅತ್ತಿಗೆ ಇಂಥ ಪರಿಸ್ಥಿತಿಲಿದ್ದಾಗ ನನ್ನ ಮದುವೆ ಬಗ್ಗೆ ಹೇಳೋದು ಸರಿ ಇಲ್ಲ. ಏನು ಮಾಡೋದು, ಅದಕ್ಕೆ ಸುಮ್ಮನೆ ಕೂತೀನಿ. ಅದ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೇಳ ಏನು? ಕೇಳೋದಕ್ಕೆ ಹಳೆ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಅನ್ನಿಸ್ಬೋದು, ಬಟ್ ಪಕ್ಕಾ ವರ್ಕ್ ಆಗುತ್ತೆ. ಹೇಳು. ನಾನೇ ಕೆಳಗಡೆ ಬಂದ್ಬಿಡ್ತೀನಿ. ಅತ್ತಿಗೆ, ಅಣ್ಣ ಆಗ್ಲಿಂದನೂ ಒಂಥರ ತಿಂಡಿ ಪೋತ. ರೀ, ಏನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬ್ಯುಸಿ ಆಗಿದ್ದೀನಿ ಊರ್ಮಿಳಾ. ಏನಾದರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ? ನಮ್ಮ ವಿಷಯ, ನಮ್ಮ ಮಗಳ ವಿಷಯ. ಅದು ನಿಮಗೆ ಮುಖ್ಯನೋ ಅಲ್ವೋ ನನಗೆ ಗೊತ್ತಾಗ್ತಿಲ್ಲ. ಈ ಕೊಂಕು ಮಾತಿಗೆ ಏನು ಕಡಿಮೆ ಇಲ್ಲ ಅಲ್ವಾ? ಅಯ್ಯೋ, ನಾನೆಲ್ರಿ ಕೊಂಕು ಮಾತಾಡಿದೆ? ನನ್ನ ಮನ್ಸಿಗೆ ಅನ್ಸೋದನ್ನ ನಾನು ಹೇಳಿದೆ ಅಷ್ಟೇ. ಇತ್ತೀಚೆಗೆ ನನ್ನ ಮೇಲಿನ ಕೋಪಕ್ಕೆ ನೀವು ನಮ್ಮ ಮಗಳ ಕಡೆ ಗಮನ ಕೊಡ್ತಿಲ್ವಲ್ಲ, ಅದಕ್ಕೆ. ಗಮನ ಕೊಡಬೇಕಾದಂಥದ್ದು ಏನಾಗಿದೆ ಈಗ? ರೀ, ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ. ನಮ್ಮ ಅನಿಕಾ ಲೆಕ್ಚರರ್ ಫೋನ್ ಮಾಡಿದ್ರು. ಯಾರು? ಶಿವಾನಂದ. ನೀನು ಇದನ್ನೇ ಬಳಸ್ಕೊಂಡು ಹತ್ರ ಆಗೋದಕ್ಕೆ ನೋಡಬೇಡ. ಅನಿಕಾಗೆ ಒಂದು ರೆಸ್ಪಾನ್ಸಿಬಲ್ ತಂದೆ ಆಗಬೇಕು ಅಂತ ಆಸೆ ಇದೆ ನನಗೆ. ಆದರೆ ನಿನ್ನ ಗಂಡ ಆಗಿ ನಿನ್ನ ಜೊತೆ ಹೊರಗಡೆ ಓಡಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ತೀವಿ ಅಂತ ಅನ್ಕೋಬೇಡ ನೀನು. ಹಾಗೆ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ. ಗೌರಿ ಹೇಳಿದ್ಲು ಅಂತ ಒಂದೇ ಒಂದು ಕಾರಣಕ್ಕೆ ನಿನ್ನ ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದನ್ನ ನೀನು ಮರಿಬೇಡ. ಗ್ಯಾಪ್ ಸಿಕ್ತಾಗ್ಲಿಲ್ಲ ಹೀಗೆ ಗಾಳಿಪಟ ಆರಿಸ್ಬಿಡ್ಬೇಕು. ಒಟ್ಟಿನಲ್ಲಿ ತಾರಾ ಮನಸ್ಸಲ್ಲಿ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದರೆ ಸಾಕು, ನನ್ನ ಕೆಲಸ ಸುಲಭ ಆಗತ್ತೆ. ತಾರಾ ಆಂಟಿಗೆ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಮಮ್ಮ, ಆದರೆ ಆ ಕೆಸ್ರನ್ ಕಮಲಿ ಮೇಲಂತೂ ಒಳ್ಳೆ ಒಪಿನಿಯನ್ ಇಲ್ವೇ ಇಲ್ಲ. ಸರಿ ಅಮ್ಮಮ್ಮ, ನಾನು ಬರ್ತೀನಿ. ಸಿ ಯು. ಟೇಕ್ ಕೇರ್ ಬೇಬಿ. ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಓಡ್ತಿದೆ, ಹೇಳಿ ಅಮ್ಮಮ್ಮ. ನೀನೀಗ ರಿಷಿ ಮನೆಗೆ ಹೋಗಿ ಏನು ಪ್ರಯೋಜನ ಇಲ್ಲ ಬೇಬಿ. ವಾಟ್? ಓ, ನೀವು ಬೇರೆ ಏನಾದರೂ ಪ್ಲಾನ್ ಮಾಡಿದ್ದೀರಾ? ನಿಮ್ಮಪ್ಪ
ನಿಮ್ಮಪ್ಪ ಆಲ್ರೆಡಿ ರಿಷಿ ಕಮಲಿ ಮದುವೆ ಪ್ರಸ್ತಾಪದ ಬಗ್ಗೆ ಮಾತಾಡ್ತಿದ್ದಾನೆ. ಅದು ಆ ರಮೇಶ್ ಜೊತೆ. ಹಾಗಾದ್ರೆ ನಾವೆಲ್ಲ ನಿನಗೆ ಮುಖ್ಯ ಅಲ್ಲ ಅಲ್ಲ? ಅಯ್ಯಯ್ಯೋ ಹಾಗಲ್ಲ ಅಜ್ಜಿ, ಸುಮ್ಮನೆ ಹೇಳ್ದೆ ಕಣಪ್ಪ. ಇವತ್ತಮ್ಮ ತಮಾಷೆ ಮಾಡೋ ಮೂಡಲ್ಲಿದೆ ರಿಷಿ. ಯಾವಾಗ್ಲೂ ಸೀರಿಯಸ್ ಆಗಿರಕ್ಕಾಗತ್ತ ಚಂದ್ರು? ಅರೆ ನೀವ್ ಯಾವಾಗ್ಲೂ ನಗ್ತಾನೆ ಇರಬೇಕು, ಆವಾಗ್ಲೇ ಚಂದ. ಕಮಲಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಬಂದೆ ಅಂಕಲ್. ರಿಷಿ, ಅದಿರೋದು ಈವ್ನಿಂಗ್ 5 o'clock ಅಲ್ವಾ? ಹಾ ಅಂಕಲ್, ಆದ್ರೆ ಸ್ವಲ್ಪ ಅರ್ಲಿ ಆಗಿರೋದು ಬೆಟರ್ ಅಲ್ವಾ? ತುಂಬಾನೇ ಅರ್ಲಿಯಾಗಿ ಬಂದಿದ್ಯಾ. ವಾಟ್? ನಿಜವಾಗ್ಲೂನಾ? ಆಕ್ಚುಲಿ ನಾನೇ ನಿಮ್ಮ ಹತ್ರ, ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಥ್ಯಾಂಕ್ಸ್. ಮಾತಾಡಿ ಅಂಕಲ್ ಧಾರಾಳವಾಗಿ. ನಿನ್ ವಿಷಯ ತಿಳ್ಸೋಣ ಅಂತ ಹೇಳಿದೆ. ನೀನು ಈ ವಿಷಯದ ಬಗ್ಗೆ ರಮೇಶ್ ಹತ್ರ ಹೇಳ್ಬೇಡಪ್ಪ, ಮೊದಲು ಮಗನ ಹತ್ರ ಮಾತಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಳ್ತಾನೆ. ಹೇ ಇಲ್ಲ ಅಂಕಲ್, ಐ ವಿಲ್ ಮ್ಯಾನೇಜ್. ಸರಿ ಹಾಗಾದ್ರೆ ಬಾಯ್. ಹಾ ಅಂಕಲ್, ಹುಷಾರು. ಸರಿ ನಾನು ಹೇಳ್ದೆ ಅಂದ್ಬಿಟ್ಟು ಹಾಲನ್ನ ಕುಡಿದ ಹಂಗೆ ಬಿಡ್ಬೇಡಿ, ಕುಡೀರಿ. ನಾನೇನು ಹಂಗೆಲ್ಲ ಬಿಡಕ್ಕಿಲ್ಲ, ನೋಡ್ತಾ ಇರಿ ಒಂದೇ ಎಟ್ಕೆ ಹೆಂಗ್ ಕುಡಿತೀನಿ ಅಂತ. ಕುಡೀರಿ. ಅವ್ರೇನ್ ಪ್ಲಾನ್ ಮಾಡ್ತಾರೆ ಅಂತ ಕೇಳೋ ಇಂಟ್ರೆಸ್ಟ್ ನನಗಿಲ್ಲ. ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ ಮೊದಲು ಹೇಳಿ. ಯಾವುದೇ ಕಾರಣಕ್ಕೂ ಋಷಿ ನನ್ನವನೇ ಅಂತ ಶಪಥ ಮಾಡಿದ್ರಿ, ಈಗ ಕೈ ಚೆಲ್ಲಿ ಕೂತಿದ್ದೀರಲ್ಲ ಮಮ್ಮ, ಏನ್ ಮಾಡ್ತೀರಾ? ಟೆಲ್ ಮೀ. ಕೂಗ್ಬೇಡ ಅನಿಕಾ, ಪ್ಲೀಸ್ ವೇಟ್. ಏನು ಕೈ ಮೀರಿ ಹೋಗಿಲ್ಲ. ಚಂದ್ರು ರಮೇಶ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ ಅಷ್ಟೇ. ಇದಿನ್ನೂ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ ಅನಿಕಾ. ಇನ್ನು ಫೋನಲ್ಲಿ ಮಾತುಕತೆ ಆಗಿ ಮನೆಯವರೆಲ್ಲ ಒಂದಾಗಿ ಆಮೇಲೆ ಮದ್ವೆ. ಡೋಂಟ್, ಅದನ್ನ ಮಾತ್ರ ಹೇಳ್ಬೇಡಿ ಅಮ್ಮಮ್ಮ. ನೀವು ಅಲ್ಲಿವರೆಗೂ ಹೋಗಕ್ ನಾನ್ ಬಿಡಲ್ಲ. ಡ್ಯಾಡ್, ಇದುವರೆಗೂ ನೀವ್ ಮಾಡ್ದಿರೋ ಕೆಲ್ಸಕ್ಕೆ ಕೈ ಹಾಕಿದಿರಲ್ಲ, ಸೊ ನಾನು ಸಹ ಅದನ್ನ ತಡೆಯೋಕೆ ಇಲ್ಲಿವರೆಗೂ ಮಾಡ್ದಿರೋದನ್ನೇ ಮಾಡ್ತೀನಿ. ಅಂದ್ರೆ ಇವತ್ತು ರಾತ್ರಿ ನನ್ನ ಜೊತೆ ಬನ್ನಿ ಅಮ್ಮಮ್ಮ. ಏನದು? ನಿಮ್ಗಿಷ್ಟ ಅಂತ ನಾನು ಪತ್ರೊಡೆ ಮಾಡಿದ್ದೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ
ಅದು ಗೊತ್ತು. ನೀವು ಒಂದು 4 ಮಾತು ಬೈದ್ರೂ ಪರವಾಗಿಲ್ಲ, ಆದರೆ ಇದನ್ನ ತಗೊಂಡೋಗಿ ಪ್ಲೀಸ್. ಇನ್ನು ಮುಂದೆ ಹೀಗೆ ಮಾಡೋದಾದ್ರೆ ಮೊದಲೇ ತಿಳಿಸು. ಸರಿ, ಬರಲಾ? ಹುಷಾರು. ನೀನು ಅಷ್ಟೇ. ಮಧ್ಯಾಹ್ನ ಅದನ್ನು ತಿಂದ್ಬಿಟ್ಟು ಕಾಲ್ ಮಾಡ್ತೀನಿ. ಏನಂತದ್ದು? ನನ್ಗೆ ಹೇಳ್ದಿರಾ ನಗ್ತಿದ್ದೀರಾ? ಏನಿಲ್ವಲ್ಲ. ಓ, ಆಸ್ಪತ್ರೆಗೆ ಹೋಗಿ ಬಂದ್ರೆ ಕಮಲ ಅರಳುತ್ತಾ? ನನಗೆ ಸೈಡಲ್ಲೂ ಕಣ್ಣಿದೆ, ನೀವು ನಗದು ಕಾಣಿಸ್ತು. ಅರೆ, ನನ್ನ ಮಾತು ನಿಮ್ಗೆ ಕಚಗುಳಿ ಇಡೋ ಹಾಗಿದ್ಯಾ? ಆಸ್ಪತ್ರೆಯಲ್ಲಿ ಸುಮ್ಮನೆ ಇದ್ರಲ್ಲ, ಈಗೇನಾಯ್ತು? ಡಾಕ್ಟರ್ಗೆ ಬೆಳಗ್ಗೆಯಿಂದ 4 ಫೋನ್ ಮಾಡಿದ್ರಂತೆ. ನಿಮ್ಗೆ ಹೇಗೆ? ಓ, ಡಾಕ್ಟರ್ ಹೇಳಿದ್ರಾ? ನಮಸ್ಕಾರ. ಏನು ಡೋರ್ ಓಪನ್ ಇದೆ ಸರ್? ಕ್ಲೀನ್ ಮಾಡಿದ್ರಲ್ಲ ಸರ್, ಹಾಗಾಗಿ ಓಪನ್ ಇತ್ತು. ಓಕೆ. ಸಣ್ಣ ದಾರಿ ಸಿಕ್ಕಿದ್ರೂ ಸಾಕು. ಶಕುನಿ ಕೆಲಸ ಮಾಡೋ ಜಾತಕದವಳು ಈ ಕಾಮಿನಿ. ಇವಳ ಮೇಲೆ ಸದಾ ಕಣ್ಣಿಟ್ಟಿರ್ಬೇಕು. ಮಲ್ಕೊಳ್ಳಿ ಬಿಡಿ ಪಾಪ. ಅತ್ತೆ, ಅದು ಎಷ್ಟೇ ಆದರೂ ಮಾಮ್ ಅಲ್ವಾ, ಪ್ರೀತಿ ಕಾಳಜಿ ಬಿಟ್ಟು ಹೋಗಲ್ಲ. ಅದಕ್ಕೆ ನಾನೇ ಮಾತ್ರೆ ಕೊಟ್ಟು ಹೊದಿಸಿ ಮಲಗಿಸಿದ್ದೀನಿ. ಅದು ಬೇರೆ ಈಗ ಅದೇನೋ ವೈರಸ್ ಅದಿದು ಅಂತ ಹೇಳ್ತಾರಲ್ಲ, ತುಂಬ ಭಯ ಆಗ್ತಿದೆ ಅತ್ತೆ. ಸಾರಿ ಅತ್ತೆ, ಮಲ್ಕೊಳ್ಳಿ. ಆಫ್ ದಿ ರೆಕಾರ್ಡ್ ಬಿಸ್ನೆಸ್ ಮೀಟಿಂಗ್ ಇದ್ದಾಗ ಇಲ್ಲಿಗೆ ಬರ್ತಾರೆ. ಸೊ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಮಾಡಲ್ವಾ ಸರ್? ಅಂತ ಕೆಲಸ ನಾವು ಏನು ಮಾಡಕ್ ಹೊಂಟಿದ್ದೀವಿ ಸರ್? ಅದನ್ನ ಹೇಳಿದ್ರೆ ಮಜಾ ಇರಲ್ಲ. ನೀವು ಕಣ್ಣು ಮುಚ್ಕೊಳ್ಳಿ. ಸರ್, ಕಣ್ ತೆಗ್ದಿದ್ರು ಎಲ್ಲ ಕತ್ಲೆ ಕತ್ಲೆ. ಅದೇನ್ ಸರ್ಪ್ರೈಸ್ ಅಂತ ಹೇಳಿ. ಹೇಳೋ ಮಾತು ಕೇಳಬೇಕು. ಕ್ಲೋಸ್ ಯುವರ್ ಐಸ್. ಓಕೆ, ಬಟ್ ನಾನು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿನ್ನ ಹತ್ರ ಮಾತಾಡಬೇಕು, ಅದು ಮುಗಿಸ್ಬಿಡ್ತೀನಿ. ನಾನು ಮೊದಲು ಹೇಳ? ಫಸ್ಟ್ ನಾನು ಹೇಳ್ಬಿಡ್ತೀನಿ. ನನ್ನಿಂದ ಹೇಳ್ದೆ ತುಂಬ ಸಂಕಟ ಅನುಭವಿಸಕ್ಕೆ ಆಗ್ತಾ ಇಲ್ಲ ಕಣೋ. ಇಲ್ಲ ಚಂದ್ರು, ಆ್ಯಕ್ಚುಲಿ ನೀನು ಹೇಳೋದಕ್ಕಿಂತ ನಾನು ಹೇಳೋ ವಿಷಯ ತುಂಬ ಇಂಪಾರ್ಟೆಂಟ್ ವಿಷಯ. ನನ್ನ ವಿಷಯಕ್ಕಿಂತ ಮುಖ್ಯವಾದ ಚಾನ್ಸೇ ಇಲ್ವೋ? ಏನ್ ನಾನು ಹೇಳೋದು ಕೇಳಪ್ಪ ನೀನು. ನಾನು ಹೇಳ್ತೀನೋ, ನೀನು ಸ್ವಲ್ಪ ನನ್ನ ಮಾತು ಕೇಳೋ. ಮಾತು ಕೇಳೋ. ಇದು ಕಮ್ಮಿ ಮದುವೆ.
ಕಮ್ಲಿ ಮದುವೆ ವಿಷಯ. ನೀನೇನು ಹೇಳ್ದೆ? ಅಮ್ಮಮ್ಮ ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ಬೇರೆಯವ್ರ ಪ್ರಕಾರ ಇದು ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಯು ಡೋಂಟ್ ವರಿ. ಬೇಬಿ, ನೀನು ಸ್ವಂತ ನಿಮ್ಮ ಅಪ್ಪನ್ನೇ ಕೊಲ್ಲೋದಕ್ಕೆ ಹೊರಟಿದ್ಯಾ? ಯೋಚನೆ ಮಾಡು ಬೇಬಿ. ನನ್ನ ಋಷಿ ಮಧ್ಯೆ ಬರೋರು ನಮ್ಮಪ್ಪನೇ ಆಗಿದ್ರು ನಾನು ಅವ್ರನ್ನು ಸುಮ್ಮನೆ ಬಿಡಲ್ಲ. ಪದಗಳಲ್ಲಿ ಹೇಳಕ್ಕಾಗದಿರತ್ತ ಪ್ರೀತಿ ಸರ್. ಪ್ರತಿ ಗೀತನೂ ನನ್ನ ಸಂತೋಷ ಪಡಿಸ್ಬೇಕು, ನನ್ನ ಮಕ್ಕಳಿಗೆ ನಗು ನೋಡಬೇಕು ಅಂತ ನೀವು ಏಟೆಲ್ಲ ಮಾಡ್ತೀರಾ. 5 ಗಂಟೆಗಿರೋ ಅಪಾಯಿಂಟ್ಮೆಂಟ್ಗೆ ನೀವು 11 ಗಂಟೆಗೆ ಬಂದಾಗ ಮೊದಲಿಗೆ ನಗು ಬಂದ್ರೂ ಆಮ್ಯಾಕೆ ಅನ್ನಿಸ್ತು. ಜನ್ಮಕ್ಕೂ ಸಾಕಾಗೋಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸರ್. ಅಯ್ಯಯ್ಯೋ, ಏನಾಯ್ತು ಸರ್? ಇನ್ನು 7 ಜನ್ಮಕ್ಕೆ ಕೊಡೋಷ್ಟು ಪ್ರೀತಿ ಸ್ಟಾಕ್ ಇದೆ ಕಮಲಿ ಅವರೇ. ಇದಕ್ಕೆ ಹೀಗಂದ್ರೆ ಹೇಗೆ? ಒಂಚೂರು ಕಿಟಕಿ ಓಪನ್ ಮಾಡ್ತೀಯಾ? ಅಲ್ಲಪ್ಪ, ಈಗಷ್ಟೇ ಮನಸ್ಸಲ್ಲಿರೋದನ್ನ ಹೇಳಿದ್ಮೇಲೆ ತುಂಬ ಹಗುರ ಅನಿಸ್ತಿದೆ ಅಂತ ಹೇಳಿದೆ. ಈಗೇನು ಸಫೋಕೇಟು ಅದು ಇದು ಅಂತಿದ್ಯಾ? ಮನ್ಸು ನಿರಾಳಾಗಿದ್ದು ನಿಜ ರಮೇಶ್. ಪ್ರತಿ ಸಲ ಚಿಂತೆಲೆ ಕುಡಿತಿದ್ದೆ, ಬಟ್ ಈಗ ಐ ಆಮ್ ರಿಯಲಿ ಹ್ಯಾಪಿ. ಹೆಂಡತಿ ಮಗಳು ವಾಪಸ್ ಬಂದರು. ಮನೇಲಿ ಏನೋ ಒಂಥರ ಕಳೆ ಇದೆ ಕಣೋ. ಈಗ ಅಮ್ಮ ನೆಮ್ಮದಿಯಾಗಿದ್ದಾರೆ. ಅಪ್ಪಂಗೆ ಕೈ ಕಾಲೆಲ್ಲ ಸರಿ ಹೋಯ್ತು. ಈ ಕೂಡಿಟ್ಟು ಗುಂಡಿನ ಒಡ್ದಂಗೆ ಫೀಲ್ ಕಣೋ. ಎಸ್, ಶಬ್ಬಾಷ್. ಬದುಕಿದ್ರೆ ಹಾಗೆ ಬದುಕಬೇಕು ಕಣ. ನಮ್ಮ ಬೆಳವಣಿಗೆ ನೋಡಿ ನಮ್ಗೆ ಆಗದೆ ಇರೋರೆಲ್ಲ ಅದೇನಿಲ್ಲ. ರಮೇಶ್, ಸ್ವಲ್ಪ ಕಿಟಕಿ ಓಪನ್ ಮಾಡ್ತೀಯಾ? ಸರಿ ಅಮ್ಮನವ್ರೆ. ನಾಳೆ ಅಷ್ಟೊತ್ತಿಗೆ ನೀನ್ ಹೆಣ ಅಂದ್ರೆ ಕುರುಡ ಮೂಗ ಅದೇನಂದ್ಯೋ ಅದೇ ತರ. ನಾಳೆಯಿಂದ ನೀನ್ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತಂದೆ. ಈಗಿದ್ದಷ್ಟೇ, ಮುಂದೆ ಇನ್ನು ಜಾಸ್ತಿ ಕೊಡ್ತೀನಿ.
ನಾನು ಬರ್ತೀನಿ ಅಮ್ಮ. ಇಲ್ಲ ಮಮ್ಮ, ನನ್ನ ಮತ್ತೆ ರಿಷಿ ಮಧ್ಯ ಅವರಲ್ಲ ನೀವೇ ಬಂದ್ರು ನಾನು ಸುಮ್ಮನಿರಲ್ಲ ಅಮ್ಮಮ್ಮ. ನನ್ನ ನಾನೇ ಕನ್ನಡಿ ನೋಡ್ಕೊಂಡು ಭಯ ಪಡ್ತಿರೋ ಹಾಗಿದೆಯಲ್ಲ. ಹೊಟ್ಟೆ ತುಂಬಾ ತಿಂದೆ. ನಿನ್ ಹೆಂಡತಿ ಇದನ್ನೆಲ್ಲ ಮಾಡಿದ್ಲಾ? ಪರವಾಗಿಲ್ವೇ? ರೋಹಿತ್, ಏನ್ ಹುಡುಕ್ತಾ ಇದೀಯಾ? ಏನಿಲ್ಲಮ್ಮ, ಅಪ್ಪ ಎಲ್ಲೂ ಕಾಣ್ತಿಲ್ವಲ್ಲ, ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ತಾ ಇದ್ದೆ. ಅವರು ಹೊರಗಡೆ ಹೋಗಿದ್ದಾರೆ ಚಂದ್ರಕಾಂತ್ ಅಂಕಲ್ನ ಮೀಟ್ ಮಾಡಕ್ಕೆ. ಓ ಓಕೆ. ಏನು ಓಕೆ ಓಕೆ ಅನ್ಕೊಂಡು ಇಲ್ಲೇ ನಿಂತಿದ್ಯಾ? ಫ್ರೆಶ್ ಆಗಿ ಬಾ ಅಟ್ಲೀಸ್ಟ್. ಸರಿ ಅಮ್ಮ. ಅತ್ತೆ, ಇಷ್ಟು ವರ್ಷ ಆದ್ಮೇಲೆ ನೆನ್ಪಿಟ್ಕೊಂಡಿದಾರಲ್ಲ ನನ್ನ ಫೇವ್ರೆಟ್ ಚಾಕ್ಲೇಟ್ ಇದೆ ಅಂತ. ಅಂತೂ ರಿಷಿ ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತು. ಇನ್ಮೇಲೆ ಇವ್ರಿಗೆ ದಿನ ಏನಾದ್ರೂ ಒಂದು ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀನಿ. ಬರೀ ಪತ್ರೋಡೆಗೆ ಇಷ್ಟೊಂದು ಬದಲಾಗೋದ್ನ ಇವನು? ನಾನು ರೂಮ್ ಬಾಗಿಲು ತೆಗ್ಸಿದ್ದು. ಈಗ ಮತ್ತೆ ಎಲ್ರ ಕಣ್ ತಪ್ಪಿಸಿ ಒಳಗಡೆ ಕೂರಕ್ಕಲ್ಲ. ಹೋಗಿ ಕರ್ಕೊಂಡ್ ಬಾ, ನಾನು ಕರಿತಾ ಇದ್ದೀನಿ ಅಂತ ಹೇಳು. ಮಾಮ್, ನಿಮ್ ಹೊಟ್ಟೆಲ್ 9 ತಿಂಗಳು ಇದ್ದಿದ್ದ ಪಾಪಕ್ಕೆ ಪ್ರತಿ ಕ್ಷಣನೂ ಟೆನ್ಷನ್ ಅನ್ಭವಿಸೋ ಹಾಗೆ ಮಾಡ್ತಿರಲ್ಲ. ಈಗೇನಾದ್ರೂ ನೀವಿಲ್ಲ ಅಂತ ಗೊತ್ತಾದ್ರೆ ಕತ್ ಹಿಡ್ದು ನಮ್ಮನ್ನ ಆಚೆ ತಳ್ತಾರೆ ಅಷ್ಟೇ. ಹೋಗು ಅಂದೆ. ಬೇರೆ ಆಪ್ಷನ್ನೇ ಇರಲಿಲ್ಲ. ನನ್ನ ನೋಡಿ ಜನ ಯಾಕೆ ಭಯ ಪಡ್ತಿದ್ರು ಅಂತ ನಿನ್ನ ನೋಡಿ ಅರ್ಥ ಆಗ್ತಿದೆ. ಯಾಕೆಂದ್ರೆ ಅವಾಗ ನಾನು ಬರೀ ಆಸ್ತಿ ದುಡ್ಡು ಆ ಥರ ಹಿಂದೆ ಬಿದ್ದಿದ್ದೆ. ಈಗ ಅದೇ ಥರ ನೀನು ರಿಷಿ ಹಿಂದೆ ಬಿದ್ದಿದ್ಯಾ. ಇಟ್ ಈಸ್ ಡೇಂಜರಸ್ ಬೇಬಿ. ಡೇಂಜರಸ್ ಟು ಹೂಮ್ ಅಮ್ಮಮ್ಮ? ಎಲ್ರಿಗೂ ಅನಿಕಾ, ನಿನಗೆ ನಮ್ಮ ಸುತ್ತ ಇರೋರಿಗೆಲ್ಲರಿಗೂ ಡೇಂಜರಸ್. ಮನೆ ಒಳಗೆ ಯಾರೋ ಅವ್ರೆ ಅನಿಸ್ತೈತೆ. ಬನ್ನಿ ಸರ್. ಇವ್ರು ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ರಿಷಿಯಪ್ಪ ಮತ್ತು ಅವ್ರ ಹುಡುಗಿ ಬಂದಿದ್ರು, ನನ್ನ ಮೇಲೆ ಡೌಟ್ ಪಟ್ಟರು ಅಂತ ಫೋನ್ ಮಾಡಿ ಹೇಳ್ಬಿಡುವ. ಅನ್ನೊಂದು ನಂಬರು ಟ್ರೂ ಕಾಲರ್ ಹಾಕಿ ನೋಡಿ ಅಮ್ಮಮ್ಮ. ಅದೇಗೆ ಹಾಕೋದು? ಕಾಲ್ ಕಟ್ಟಾಯ್ತು ಬೇಬಿ. ಯಾಕೆ ರಿಸೀವ್ ಮಾಡ್ತಿಲ್ಲ? ಏನಂತೆ ಅಮ್ಮಮ್ಮ? ಬೇಬಿ, ಮೊದಲು ಮನೆಗೆ ನಡಿ. ನಿಮ್ಮಮ್ಮ ಯಾಕೋ ಎಡವಟ್ ಮಾಡೋ ಹಾಗೆ ಕಾಣಿಸ್ತಿದೆ. ಎನಿಥಿಂಗ್ ಸೀರಿಯಸ್? ನಿಮ್ಮ ಅಜ್ಜಿ ಇದ್ದಾಳಲ್ಲ, ನಾವು ಮನೇಲಿ ಇಲ್ಲ ಅಂತ ಕಂಡು ಹಿಡಿಯೋಕೆ ಮುಂಚೆ ನಾವಲ್ಲಿ ಇರಬೇಕು. ಬೇಗ ನಡಿ. ಡೋಂಟ್ ವರಿ ಅಮ್ಮಮ್ಮ, ವಿಲ್ ಬಿ ದೇರ್ ಇನ್ ಅ ಫ್ಲಾಶ್. ಇಲ್ಲಿಗೆ ಸಂಕಟ, ಬೆಕ್ಕಗೆ ಚೆಲ್ಲಾಟ. ಬಿಸಿ ಬರ್ತಾ ಇದೆಯಲ್ಲ, ಏನು ಮಾಡೋದೀಗ? ಎಲ್ಲಿ
ನರಕದಲ್ಲೇ ಅನುಭವಿಸ್ಬೇಕೇನೋ ಅಂತ ಭಯ ಆಗ್ತಿದೆ ನನಗೆ. ಮಾಮ್ ಎಲ್ಲಿಗೆ ಹೋಗ್ಬಿಟ್ರಿ ನೀವು? ಮೊದ್ಲೇ ಅತ್ತೆಗೆ ನಾನಂದ್ರೆ ಅಷ್ಟಕ್ಕಷ್ಟೇ. ಈ ಮನೇಲಿ ಎಲ್ರು ಬೇಬಿಗೋಸ್ಕರ ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಈಗೇನಾದ್ರೂ ನಾನು ಇಟ್ ಕೆಲಸಕ್ಕೆ ಮಾಮಗ್ ಸಹಾಯ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಶಿವ ದೇವ್ರೆ ಹೋಗಿದ್ದು ನನ್ನ ಕತೆ. ನನ್ನ ತಲೆ ಕೆಟ್ಟು ಹೋಗ್ತಿದೆ. ಏನ್ ಮಾಡೋದು? ಆಚೆಯಿಂದ ಯಾರೋ ಬೀಗ ಹಾಕಿದ್ದಾರೆ. ಸೆಕ್ಯೂರಿಟಿ ಸೆಕ್ಯೂರಿಟಿ ಸೆಕ್ಯೂರಿಟಿ. ಬರೀ ಸಪ್ಪೆನೆ ತರ್ಸೋರು. ತುಂಬಾ ಗಮ್ಮಂತಿದೆ. ಇದು ಕೂಟು ಹಾಕೋಣ, ಚೆನ್ನಾಗಿ ಬಾರ್ಸೋಣ. ಕಮಲಿ ಅವರೇ, ನೀವು ಹೇಳಿದ ಕರೆಕ್ಟೇ. ಸೆಕ್ಯೂರಿಟಿ ಗಾರ್ಡು ಸುಳ್ಳು ಹೇಳ್ತೀಯಾನೆ. ಸೆಕ್ಯೂರಿಟಿ ಗಾರ್ಡು ಯಾಕೆ ಸುಳ್ಳು ಹೇಳಿರ್ಬೋದು? ಸರ್, ಒಳಕ್ಕೇನೋ ಹೊಗೆ ತುಂಬ್ಕೊಂಡಂಗೈತೆ ನೋಡಿ ಸರ್. ಈಗ ಏನು ಮಾಡೋದು ಕಮಲಿ ಅವರೇ? ಬಾಗಿಲುಗಳು ಬೇರೆ ಹಾಕೊಂಡಿದೆ. ಒಳಗೆ ಹೇಗೆ ಹೋಗೋದು? ಹಾಂ, ನೀವಾಗಲೇ ಟ್ರೈ ಮಾಡಿದ್ರಲ್ಲ, ಆ ಥರ ಟ್ರೈ ಮಾಡಿ ಒಳಗಡೆ ಹೋಗೋಕ್ಕಾಗುತ್ತಾ? ಇಲ್ಲ ಸರ್, ಹಂಗೆಲ್ಲ ಓಪನ್ ಮಾಡಕ್ ಹಾಕಿಲ್ಲ. ಸರಿ ಬನ್ನಿ, ಬೇರೆ ಡೋರಿಂದ ಹೋಗೋಕ್ಕಾಗುತ್ತಾ ನೋಡೋಣ. ಬೇಬಿನೂ ಹಸ್ಕೊಂಡಿರುತ್ತಲ್ಲ ಅಂತ ಬಂದೆ. ನೋಡ್ದ್ಯಾ ಬೇಬಿ, ಇದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನೋಡು, ಅನ್ಪೂರ್ಣ ನನ್ನ ಮೇಲೆ ಡೌಟ್ ಪಡ್ತಿದ್ದಾಳೆ. ಛೇ, ಹೋಗು, ಬೇಕಾದ್ರೆ ನೀನೇ ತಿನ್ನು, ಇಲ್ಲಾಂದ್ರೆ ಉಪವಾಸ ಮಲ್ಕೋ. ನಾನು ಹೋಗ್ತೀನಿ. ಜಸ್ಟ್ ಮಿಸ್ ಅಮ್ಮಮ್ಮ. ಅದಕ್ಕೆ ಹೇಳೋದು ಮೆತ್ತಗೆ ಮಾತಾಡಬೇಕು ಅಂತ. ನಾವೇನೇ ಮಾಡಿದ್ರು ಅದು ಸೈಲೆಂಟಾಗಿ ಹಾಕಬೇಕು. ಓಕೆ? ಗ್ಯಾಸ್ ಲೀಕ್ ಆಗ್ತಾ ಇದೆ, ಆದಷ್ಟು ಬೇಗ ನಾವು ಇಲ್ಲಿಂದ ಹೊರಡಬೇಕು. ಸರ್ ಸರ್ ಎದ್ದೇಳಿ ಸರ್. ಅಪ್ಪಯ್ಯ. ಅಂಕಲ್, ಗೌರಿ, ಮಾವಯ್ಯ ಬನ್ನಿ ಒಳಗೆ ಕುತ್ಕೊಳ್ಳಿ. ಗೌರಿ, ನೀನು ಮನೆ ಕಾಲಿಟ್ಟ ದಿನಾನೇ ನನ್ನ ಕೈಕಾಲು ಸರಿ ಹೋಗ್ಬೇಕು ಅಂತ ಆ ದೈವ ಇಚ್ಛೆ ತೋನ್ಸತ್ತೆ. ಶಾಸ್ತ್ರ ಟೈಮ್ಗೆ ಚೇತರಿಸ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ನಿನ್ನ ಮನೆ ಮಹಾಲಕ್ಷ್ಮಿ ಗೌರಿ. ನಿನ್ನ ಒಳ್ಳೆತನದ ಮುಂದೆ
ನಾವೆಲ್ಲ ಚಿಕ್ಕವರೇ ಗೌರಿ. ನಾನು ಆ ಕಾಮಿನಿ ಮಾತು ಕೇಳಿಕೊಂಡು ಕೆಲವು ತಪ್ಪುಗಳು ಮಾಡಿದ್ದೀನಿ. ಅದಕ್ಕೆ ನಿನ್ನ ಹತ್ರ ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೆ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಮಾವಯ್ಯ? ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ನೀವಂಗೆ ಮಾಡಿರೋದು. ಆ ತಪ್ಪುಗೆ ನಾನು 18 ವರ್ಷಗಳು ಬದುಕಿದ್ರು ಹೆಣವಾಗಿದ್ದೆ. ದೇವರು ನನಗೆ ಶಿಕ್ಷೆ ಕೊಟ್ಬಿಟ್ಟ. ಆದ್ರ ಕಾಮಿನಿಗೆ ಏನು ಹೇಳ್ತಾ ಇದ್ದೀರಾ? ಹೌದು ಗೌರಿ, ಕಾಮಿನಿ ವಿಷ ಅವರಿಬ್ಬರಲ್ಲೂ ಹರಿತಾ ಇದೆ. ನಿನ್ನ ಕಮಲಿನ ಮನೆಯಿಂದ ಆಚೆ ಹಾಕೋದಕ್ಕೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಇಲ್ಲ ಮಾವಯ್ಯ, ಮೊದಲು ಅವ್ರಂಗಿದ್ರು ಅಂತ ಕಾಣ್ತದೆ, ಆದ್ರೆ ಈಗ ನೀನು ತಪ್ಪು ಲೆಕ್ಕಾಚಾರ ಆಗ್ತಾ ಇದೆಯಾ? ಮನೆ ಯಜಮಾನನ ಸ್ಥಾನದಲ್ಲಿ ನಾನು ಇದ್ಕೊಂಡು ಮನೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಆದ್ರೆ ನಿಜಾನ್ ಮಾತಾಡ್ಬೋದಲ್ವಾ? ಅವ್ರಿಗೆ ನೀನು ಉಪಕಾರ ನೆನೆದಷ್ಟು ನಿನಗೆ ಅಪಾಯ. ಹುಷಾರು ಗೌರಿ. ಬಿಗಿಯಾಗಿ ಉಸಿರು ಕಟ್ಟಿದಾಗ ಯಾರಾದ್ರೂ ಬಂದು ನಿಮ್ಮ ಕೈ ಹಿಡಿದು ಕಾಪಾಡಲ್ವಾ ಅಂತ ಅನ್ಸುತ್ತೆ. ಎಲ್ಲ ದೇವರು ಕಣ್ಮುಂದೆ ಬರ್ತಾರೆ. ಬೇಡ್ಕೊಂಡೆ, ದೇವರೇ ನಮ್ಮ ಉಳ್ಸಪ್ಪ ಅಂತ ಬೇಡ್ಕೊಂಡೆ ಕಮ್ಲಿ. ಆಗ ನೀನ್ ಬಂದೆ ಅಮ್ಮ. ಇಷ್ಟು ವರ್ಷ ನಿನ್ನ ಗೌರಿನ ಬಿಟ್ಟು ದೂರ ಇದ್ನಲ್ಲ, ಈಗಲೂ ನನಗೆ ಕಾಡ್ತಾನೆ ಅಮ್ಮ. ಅಪ್ಪಯ್ಯ, ಆಗಿರೋದ್ರ ಬಗ್ಗೆಲ್ಲ ಯಾಕೆ ಮಾತಾಡ್ತೀರಾ? ಬುಡಿ ಇವಾಗ. ಅವ್ವ, ಹೌದಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಅಯ್ಯೋ ದೇವ್ರೆ. ಅಮ್ಮ, ಆಗಿದ್ದಾಯ್ತು ಬಿಡಿ. ಕಮ್ಲಿ ಸರಿಯಾದ ಸಮಯಕ್ಕೆ ಬಂದು ನನ್ನ ರಮೇಶ್ನ ಕಾಪಾಡಿದ್ಲು. ಗೌರಿ, ನನಗೇನಾಗಿಲ್ಲ, ಸಮಾಧಾನ ಮಾಡ್ಕೊ. ಒಂಚೂರು ನೀರು ತಗೊಂಡ್ಬರ್ತೀಯಾ? ಈಗಲೇ ತಂದೆ. ಅಜ್ಜಿ, ನಾನು ಮತ್ತೆ ರಿಷಿ ಸರ್ ಡಾಕ್ಟರ್ ತವ ಕರ್ಕೊಂಡೋಗಿದ್ವಿ. ಇಡಿಯಟ್ಸ್, ಬ್ಲಡಿ ಮೋರಾನ್ಸ್. ಹೇಳಿದ ಕೆಲಸ ನೆಟ್ಟಿಗೆ ಮಾಡೋದು ಬರಲ್ವಾ ನಿಮ್ಗೆ? ಎಲ್ಲಿದ್ದೀರಾ ನೀವು? ಶಿಟ್, ಆ ಕಮಲಿ ಮತ್ತೆ ರಿಷಿ ಒಳಗೆ ಹೇಗೆ ಹೋದ್ರು? ಆಗೋದೆಲ್ಲ ಆಗಿದೆ ಅಂಡ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನಂಗೆ ಗೊತ್ತು. ಈಗೇನಾದ್ರೂ ಮಾಡು, ಆದ್ರೆ ನನ್ನ ಹೆಸರು ಆಚೆ ಬರಬಾರ್ದು. ಕೀಪ್ ದಟ್ ಇನ್ ಮೈಂಡ್. ಸ್ಟೂಪಿಡ್ ignorant morons ಅಮ್ಮಮ್ಮ. ನಾವು ಅವಸರ ಪಟ್ಬಿಟ್ಟು ಏನೋ ಬೇಬಿ. ಸ್ಟಾಪ್ ಇಟ್ ಅಮ್ಮಮ್ಮ. ಅಂದ್ರೆ ನಾನು ಅರ್ಥದಲ್ಲಿ ಹೇಳಲಿಲ್ಲ. ಇದೀನಿ. ಮುಚ್ಚೆ ಬಾಯ್. ಇನ್ನೊಂದ್ಸಲ ನೀನು ನನ್ನನ್ನ ಮಾಮ್ ಅಂತ ಕರಿಬೇಡ. ಸರಿ ಸರಿ, ಈ ತಾಯಿ ಮಾತನ್ನ ಇವಾಗ ಮಗು ಕೇಳಬೇಕು ತಾನೆ? ಮನೆ ಕಳಿ ಅಪ್ಪಯ್ಯ, ಅರ್ಧ ಗಂಟೆ ಮ್ಯಾಕಾಯ್ತು. ಮೂಗ್ನಾಗೆ ಡ್ರಾಪ್ಸ್ ಹಾಕ್ಬೇಕು. ಸರಿ ಅಮ್ಮ. ಮನೆ ಕಳಿ ಇದ್ದಾನೆ. ನೀನ್ ಏನೇ ಮಾತಾಡಿದ್ರು ನನ್ನನ್ನ ಸಮಾಧಾನ ಪಡ್ಸಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರು. ಲುಕ್,
ನೀನು ಒಪ್ಕೊಳ್ದೆ ಇನ್ನೊಂದ್ಸಲ ನೀನೇನಾದ್ರೂ ಅವ್ರ ಪ್ರಾಣ ತೆಗೆಯೋ ಯೋಚನೆ ಮಾಡಿದ್ರು ನನಗೆ ಮಗಳೇ ಹುಟ್ಟಿಲ್ಲ ಅನ್ಕೋತೀನಿ. ಆದರೂ ಕಮಲಿಗೆ ಏನೋ ಡೌಟ್ ಬಂದಿದೆ, ಅದಕ್ಕೆ ಅವಳು ಒಳಗಡೆ ಬಂದು ಚೆಕ್ ಮಾಡಿದ್ದಾಳೆ. ಅವಳಿಗಿರೋ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ ಇನ್ಯಾರಿಗೂ ಬರಲ್ಲ ಅನ್ಸುತ್ತೆ. ಅವಳನ್ನ ನಿಮ್ಮಷ್ಟು ಹೊಗಳೋಕ್ಕೂ ಇನ್ಯಾರಿಗೂ ಬರಲ್ಲ ಅನ್ಸುತ್ತೆ. ನಾನಿರೋದನ್ನೇ ಹೇಳ್ತಾ ಇದ್ದೀನಿ ತಾರಾ. ಓಕೆ, ಅವಳೇನು ಅಂತ ನಿನಗೂ ಶಾರ್ಟ್ಲಿ ಅರ್ಥ ಆಗುತ್ತೆ ಬಿಡು. ಸರಿ ಸರಿ, ಈಗ ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಅದಕ್ಕೆ ಇಲ್ಲೇ ಕಾಯ್ತೀನಿ. ಯು ಮಸ್ಟ್ ಬಿ ಲಕ್ಕಿ. ನಿನ್ನ ನಮ್ಮ ಮಗನಾಗಿ ಪಡೆಯೋಕೆ ನಾವು ಅದೃಷ್ಟ ಮಾಡಿದ್ವಿ ಕಣೋ. ಆದರೆ ಆ ಕಮಲಿ ವಿಷಯದಲ್ಲಿ ಮಾತ್ರ ನೀನು ನಮ್ಮ ಮಾತನ್ನ ಮೀರಿ ನಡ್ಕೋತಿದ್ಯಾ. ಹೇಗಾದರೂ ಅವಳಿಂದ ನೀನು ದೂರ ಆದರೆ ನನಗಷ್ಟೇ ಸಾಕು. ಮಾ, ನೀವು ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ಈಸ್ ಫೈನ್ ರಿಷಿ, ಇದು ನಮ್ಮ ಮನೆ ಕಣೋ, ಇಲ್ಲ ಅವ್ರಿಗೇನೂ ತೊಂದರೆ ಆಗಲ್ಲ. ಅದು ನಮ್ಮದೇ ಗೆಸ್ಟ್ ಹೌಸ್ ಅಲ್ವಮ್ಮ, ಅಲ್ಲೂ ನಮ್ಗೆ ಯಾರೂ ತೊಂದರೆ ಮಾಡಲ್ಲ ಅಂತ ತಾನೇ ನಾವು ಅಂದ್ಕೊಂಡಿದ್ವಿ. ಆದರೆ ಏನಾಗಿದೆ ನೋಡಿ. ಇವ್ರು ಖಂಡಿತ ನನ್ನ ಜೈಲಿಗೆ ಹಾಕ್ತಾರೆ. ವಾಟ್ ಟು ಡೂ? ಹೇಳೋ, ಹೇಳ್ಜಾ, ಇನ್ನೂ 4 ಕೊಡ್ಲಾ? ಹೇಳೋ. ರಿಷಿ ಸರ್, ಓಲಿ ಬಿಟ್ಬಿಡಿ ಸರ್. ಕಮಲಿ ಅವರೇ, ಸುಮ್ಮನೆ ಇರಿ ನೀವು. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಇವನ್ ಮೇಲೆ ಡೌಟ್ ಪಟ್ಟಿಲ್ಲ ಅಂದಿದ್ರೆ ಇವತ್ತು ನಾವಿಬ್ರು ನಮ್ಮ ಅಪ್ಪಂದಿರನ್ನ ಕಳ್ಕೊತಿದ್ವಿ. ಇವನಿಗೆ ನಾನೇ ಎಷ್ಟು ಸಲ ಸಹಾಯ ಮಾಡಿದೀನಿ ಗೊತ್ತಾ? ಉಪ್ಪು ತಿಂದು ಮನೆಗೆ ದ್ರೋಹ ಮಾಡಿದ್ದಾನೆ ಪಾಪಿ. ಹೇಳೋ ಹೇಳೋ. ಹಾಗಾದ್ರೆ ಏನ್ ಮಾಡುದು ಅಮ್ಮಮ್ಮ? ಯಾವುದೇ ಕಾರಣಕ್ಕೂ ರಿಷಿನ ನಾನು ಕಳ್ಕೊಳ್ಳಲ್ಲ. ಐ ಆಮ್ ಟೆಲಿಂಗ್ ಯು. ಓಕೆ ಬೇಬಿ, ರಿಷಿನ ನೀನು ಕಳ್ಕೊ ಅಂತ ನನ್ನ ಕೊನೆ ಉಸಿರಿರೋ ತನಕ ಹೇಳಲ್ಲ. ಓಕೆ, ಮೊದಲು ನಿಮ್ಮಪ್ಪನ ತಲೆ ಕೆಡಿಸ್ಬೇಕು. ಆ ಮದುವೆ ಆದರೆ ನೀನು ನೆಮ್ಮದಿಯಾಗಿರಲ್ಲ ಅಂತ ನಿಮ್ಮಪ್ಪನಿಗೆ ಅರ್ಥ ಮಾಡಿಸ್ಬೇಕು. ನಿನ್ನನ್ನು ಮುಂದಿಟ್ಕೊಂಡು ನಿನ್ನನ್ನು ಬಳಸ್ಕೊಂಡು ನಾನು ಆ ರಿಷಿ ಕಮಲಿ ಮದುವೆ ನಿಲ್ಲಿಸ್ತೀನಿ. ನೋಡ್ತಾ ಇರು. ಹೇಗೆ ಅಮ್ಮಮ್ಮ? ನಂಗೂ ಸರ್. ನಿನ್ನೆ ನೀವಿಲ್ಲ ಅಂದಿದ್ರೆ ಎಂಥ ದೊಡ್ಡ ಅನಾಹುತ ಆಗ್ತಿತ್ತೋ ನಂಗೆ ಗೊತ್ತಿಲ್ಲ ಕಮಲಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮನೆಯವ್ರ ಮ್ಯಾಗ ತೋರಿಸೋ ಕಾಳಜಿಗೆ ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ಆ ಜಾಗದಾಗ ನೀವಿರ್ಲಿಲ್ಲ ಅಂದಿದ್ರೆ ನಾನು ಆ ಧೈರ್ಯ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ಶಕ್ತಿ ನೀವು ಸರ್. ನಾನು ಹೇಳ್ಬೇಕಾಗಿರೋದನ್ನ ನೀವು ಹೇಳ್ತಿದ್ದೀರಾ ಕಮಲಿ ಅವರೇ. ಒಬ್ರಿಗೊಬ್ರು ಜೊತೆಗಿದ್ರೇನೆ ಸಮಸ್ಯೆ ಬಗೆಹರಿಯೋದು ಸರ್. ಹಾಗಾದ್ರೆ ಜೀವನ ಪೂರ್ತಿ ನಮಗೆ ಸಮಸ್ಯೆನೇ ಇರೋಣ ಬಿಡಿ. ಸರಿ ಕಮಲಿ ಅವರೇ, ನೀವು ರೆಸ್ಟ್ ಮಾಡಿ. ಸರಿ ಸರ್. ಊರ್ಮಿ, ಕಿಡಿಲೆ ನಂದಿಸ್ತೆ ಹೋದ್ರೆ ಕಾರಿಗೆ ಚಾದ್ಮೇಲೆ ಪ್ರಾಣ ಕಳ್ಕೋಬೇಕಾಗತ್ತೆ. ಅಲ್ಲ, ನಿನ್ನ ಮಗಳ ಮೇಲೆ ನೀನೇ ಕೋಪ ಮಾಡ್ಕೊಂಡ್ರೆ ಹೇಗೆ ಊರ್ಮಿ? ಏನ್ ಮಾತಾಡ್ತಿದ್ದೀರಾ ಮಾಮ್? ಇವ್ರ ಜೊತೆ ಸೇರ್ಕೊಂಡು ನಿಮ್ ಬ್ರೈನಲ್ಲಿ ಮಣ್ಣು ತುಂಬ್ಕೋತಾ ಹೇಗೆ? ನನ್ನ ಕುಂಕುಮ ಬಳೆ ಮೇಲೆ ಇವಳಿಗೆ ಯಾಕೆ ಕಣ್ಣು? ಅಪ್ಪ ಅನ್ನ ಸ್ವಲ್ಪನಾದ್ರೂ ಎಮೋಷನ್ ಬೇಡ್ವಾ? ಏಯ್, ಇದು ಮಾಡೋಕ್ಕೂ ಮುಂಚೆ ನಿನ್ ಮನ್ಸು ಹೇಳಿಲ್ಲ ನಿನ್ಗೆ ನೀನ್ ಮಾಡ್ತಿರೋದು ತಪ್ಪು ಅಂತ? ತುಂಬಾನೇ ಇದೆ. ಈಗಲೇ ಈ ಮನೇಲಿ ಪರಿಸ್ಥಿತಿ ಹೀಗಿದೆ. ಇನ್ನು ಆ ರಿಷಿ ಮತ್ತೆ ಕಮಲಿ ಮದುವೆ ಆಗೋದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನು ಯೋಚನೆ ಮಾಡು ಊರ್ಮಿ. ಮಾಮ್, ಬೇಬಿ ರಿಷಿನ ಪ್ರೀತಿಸೋದೆಷ್ಟು ನಿಜಾನೋ
ನನ್ನ ಗಂಡ ನನ್ನನ್ನು ಪ್ರೀತಿಸಿಲ್ಲ ಅಂದ್ರು ನಾನು ಅವ್ರನ್ನ ಪ್ರೀತಿಸೋದು ಅಷ್ಟೇ ನಿಜ. ಚಂದ್ರು ಕೂದಲು ಕೊಂಕಿದ್ರು ನಾನು ಸಹಿಸ್ಕೊಳ್ಳಲ್ಲ. ಅವ್ವ ನೀನಂತೂ ಕೆಳಗೆ ಬರ್ನಿಲ್ಲ, ಅದಕ್ಕೆ ನಾನೇ ನಿಂಗೆ ಊಟ ತಕೊಂಬಂದೆ. ಬಾ ಅವ್ವ ಊಟ ಮಾಡು. ನೀನು ಯಾಕೆ ತರಕೋದೆ ಕಮಲಿ? ನನಗೀಗ ಹಸ್ವಿಲ್ಲ. ಅವಂಗೆ ಮಾತ್ರನೇಯ. ಆದ್ರೆ ಒಂದು ವ್ಯತ್ಯಾಸ ಏನು ಗೊತ್ತವ? ಈಗ ನಮ್ಮ ಸಮಸ್ಯೆಗಳನ್ನ ಎದುರಿಸಕ್ಕೆ ಒಂದು ಇಡೀ ಕುಟುಂಬ ನಮ್ಮ ಜೊತೆಗೈತೆ. ಎಲ್ಲ ಸರಿ ಹೋಯ್ತೈತೆ ಅನ್ನೋ ನಂಬಿಕೆ ನನ್ಗೈತವ್ವ. ಈಗ ನೀನು ಊಟ ಮಾಡ್ಬೇಕು. ಹೇಳಿ ಆ ಮಾಡು. ಈ ವರ್ಷ ನೀ ನನಗೆ ತಿನ್ನಿಸ್ತಾ ಇದ್ದೆ, ಇವತ್ತು ನನಗೆ ಚಾನ್ಸು. ಇಲ್ಲ ಅತ್ತೆಮ್ಮ, ನಾನು ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಸಮಸ್ಯೆ ಎದುರಾಯ್ತಾನೆ ಐತೆ. ಯಾಕೋ ನನ್ನ ಅದೃಷ್ಟನೇ ಸರಿಗಿಲ್ಲ ಅತ್ತೆಮ್ಮ. ಹಾಗ್ಯಾಕೆ ಹೇಳ್ತೀಯ ಗೌರಿ? ನಾನು ಸುಮ್ಕೆ ಹೇಳ್ತಾ ಇಲ್ಲ ಅತ್ತೆಮ್ಮ. ಗುರುಗಳು ಹೇಳಿದ್ದನ್ನ ಹೊಸಿ ಗೆಪ್ತಿ ಮಾಡ್ಕೇಳಿ. ಅವ್ರು ಹೇಳಿದ್ದು ದಿಟನಯ. ಈ ಮನೇಲಿ ಯಾರಿಗೂ ಕಂಟಕಕ್ಕಾದೈತೆ ಅಂತ. ಅದನ್ನ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇವ್ನಿ. ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಚೆನ್ನಾಗಿ ಅರ್ಥವ್ರು ನೀವು. ಈಗ ನಾನು ಹೇಳೋದ್ರಿಂದ ಯಾವ ಬದಲಾವಣೆನೂ ಆಗೋದಿಲ್ಲಮ್ಮ. ಆದ್ರೆ ನೀವು ಧೈರ್ಯ ಕೊಡ್ಬೋದಲ್ಲ ಗುರುಗಳೇ? ದಯವಿಟ್ಟು ನಾವೀಗ ಏನ್ ಮಾಡ್ಬೇಕು ಅಂತ ಹೇಳಿ. ಶಕುನಗಳ ಅಶಾಂತಿಗೆ ಶುಭ ಕಾರ್ಯವೇ ದಾರಿ. ಆದಷ್ಟು ಬೇಗ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀಲಿ. ಈಗ ಕವಿದಿರೋ ಮೋಡ ತಾನಾಗೇ ಕರಗುತ್ತೆ. ಖಂಡಿತ ಗುರುಗಳೇ, ಈ ಒಂದು ಮಾತು ಸಾಕು. ಆದಷ್ಟು ಬೇಗ ಶುಭ ಕಾರ್ಯಕ್ಕೆ ಸಿದ್ಧತೆ ಮಾಡ್ಕೋತೀನಿ. ಬರ್ತೀನಿ ಗುರುಗಳೇ. ಪ್ರಾಣಾಪಾಯ ಕಾದಿರೋದು ನಿಮ್ಮ ಸೊಸೆ ಗೌರಿಗೆ ಅಂತ ನಾನು ಹೇಗೆ ಹೇಳಲಿ ತಾಯಿ? ನನ್ನ ಜ್ಞಾನಕ್ಕೆ ಕೆಲವು ಸೂಚನೆಗಳು ಸಿಕ್ಕರೂ ಅದನ್ನು ಬಹಿರಂಗಪಡಿಸೋ ಹಕ್ಕು ಆ ಭಗವಂತ ನನಗೆ ಕೊಟ್ಟಿಲ್ಲ. ದೈವದ ಆಟವೇ ಅಂತಿಮ. ನಾವೆಲ್ಲ ಅಳಿದು ಹೋಗೋ ಮನುಷ್ಯರಷ್ಟೇ. ಭಗವಂತ ಕಾಪು. ಡ್ಯಾಡ್, ಆನೆಸ್ಟ್ ಆಗಿ ಒಂದು ವಿಷಯ ಹೇಳ್ತೀನಿ. ಮನೆಯವರೆಲ್ರಿಗೂ ಕಮಲಿ ಮತ್ತು ರಿಷಿ ಲವ್ ಸ್ಟೋರಿ ಬಗ್ಗೆ ಗೊತ್ತಿದೆ. ರಿಷಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವನಿಗೂ ಕಮಲಿನ ಸದ್ಯದಲ್ಲೇ ಮದುವೆ ಆಗೋ ಉದ್ದೇಶ ಇದೆ ಅಂತಲೂ ನಂಗೆ ಗೊತ್ತು. ನಿಮಗೂ ಅದೇ ಥರ ಪ್ಲ್ಯಾನ್ಸ್ ಇದ್ದರೆ ಅದನ್ನು ನೀವು ಮುಂದುವರಿಸಿ ಡ್ಯಾಡ್. ನಾನು ಏನೋ ಅನ್ಕೋತೀನಿ, ನನಗೆ ಬೇಜಾರಾಗುತ್ತೆ ಅಂತ ಅನ್ಕೋಬೇಡಿ. ನಾನಂತೂ ಬೇಜಾರು ಮಾಡ್ಕೊಳ್ಳಲ್ಲ, ಸೀರಿಯಸ್ಲಿ. ಆದ್ರೆ ನಿನ್ ಮಾತಲ್ಲಿ ನಂಬಿಕೆ ಬರ್ತಾ ಇಲ್ವಲ್ಲ ಅನಿಕಾ? ಬೇಕಾದ್ರೆ ನನ್ನ ಫೋನ್ ಚೆಕ್ ಮಾಡು. ನಿನಗೆ ಹೀಗಾಗ್ತಿರೋ ಟೈಮಲ್ಲಿ ನಾನು ಯಾರ ಹತ್ರ ಏನು ಮಾತಾಡಿಲ್ಲ. ಅದು ಅಲ್ಲದೆ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರೈವೇಟ್ ಡಿಟೆಕ್ಟಿವ್ನ ಹೈಯರ್ ಮಾಡ್ಬೋದಾ ಅಂತ ನಾನು ಎಷ್ಟೆಲ್ಲ ಸರ್ಚ್ ಮಾಡಿದ್ದೀನಿ ಗೊತ್ತಾ ಚಂದ್ರು? ಓಹ್ ಪ್ಲೀಸ್, ಅಂತ ಕೆಲಸ ಏನು ಮಾಡಬೇಡಿ. ಇಲ್ಲ ಇಲ್ಲ,
ಆಮೇಲೆ ನಿನ್ನ ಹತ್ರ ಮಾತಾಡದೆ ನಾನು ಇದನ್ನೆಲ್ಲ ಮಾಡೋದು ಬೇಡ ಅಂತ ಸುಮ್ಮನೆ ಆಗೋದೆ. ನೀನು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ ಚಂದ್ರು. ಸರಿ, ವಾಟ್ ಎವರ್ ಅತ್ತೆ, ನನಗೆ ನಿಮ್ಮ ಜೊತೆ ಪಿಕ್ಚರ್ ತೋರ್ಸೋಂಗಿದ್ಯಾ? ಇಲ್ಲ ನಿಂಗೆ ದಿಟ್ಟವಾಗ್ಲೂ ಯಾರೋ ಹೋದ್ರು. ನಿಂಗಿ ಅಲ್ಲೇನ್ ನೋಡ್ತಿದ್ಯಾ? ಬಾ ಆಚೆ ಹೋಗಿ ನೋಡುಮ್ಮ. ಕಮ್ಲಿ ನಡಿ. ನಿಂಗಿ ಇದೆಲ್ಲಿಂದ ಬಂತು? ಆತ್ಮರಕ್ಷಣೆಗೋಸ್ಕರ ಒಂದ್ ಚಿಕ್ಕ ಸೆಟಪ್ ನಾ ಮಂಚದ ಕೆಳಗ್ ಮಡಗಿವ್ನಿ. ಇದು ಒಂದ್ ಚಿಕ್ಕ ಸ್ಯಾಂಪಲ್ ಅಟೆಯ. ಬಾ ಹೋಗುಮ್ಮ. ನಾವ್ ಅನ್ಕೊಂಡಿದ್ ಪ್ಲಾನ್ ಮಾಮ್ ಇಂದಾನೆ ನಿಂತೋಗಿದೆ. ಈಗ ಏನ್ ಮಾಡೋದು ಅಮ್ಮಮ್ಮ? ಆ ರಿಷಿಯಿಂದ ಕಮಲಿನ ಪರ್ಮನೆಂಟ್ ಆಗಿ ದೂರ ಮಾಡಬೇಕು ಅನ್ನೋ ಪ್ಲಾನ್ ಪದೇ ಪದೇ ನನ್ನ ತಲೆಗೆ ಬರ್ತಾ ಇದೆ ಬೇಬಿ. ಬಟ್ ಈ ಸರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಪ್ಲಾನು ಫೇಲ್ಯೂರ್ ಆಗೋದಿಲ್ಲ. ದೊಣ್ಣೆ ತಗೊಂಡು ಹೊಡಿಯಕ್ ಬಂದ್ಬಿಡ್ತೀರಾ? ನೋಡಕ್ ಬರೋರು ಹಿಂಗ್ ಕಳ್ಳನ್ ತರ ಯಾಕೆ ಬರ್ಬೇಕು? ಅದು ಹಾಗೇನೆ, ಮೇನ್ ಡೋರಲ್ಲಿ ಬಂದ್ರೆ ಮಜಾ ಇರಲ್ಲ ಅಲ್ವಾ ಕಮಲಿ ಅವರೇ? ಓಹೋ ಹಂಗ. ಆದ್ರೂ ನಿಂಗೆ ಕೈ ಕೊಡು. ಅಯ್ಯೋ ಸರ್, ನಾನ್ ನಮ್ದವ್ರಿಗೆಲ್ಲ ಕೈ ಕೊಡಕ್ಕಿಲ್ಲ. ಅಯ್ಯ ನಿನ್ನ, ನಾನು ಇಲ್ದೇ ಇರೋ ಸಮಯದಲ್ಲಿ ಕಮಲಿ ಅವ್ರಿಗೆ ಬಾಡಿ ಗಾರ್ಡ್ ನೀನು. ಭಯ ಪಡದೆ ದೊಣ್ಣೆ ತಗೊಂಡು ಹೊಡಿಯಕ್ ಬಂದಿದ್ಯಲ್ಲ. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಕೀಪ್ ಇಟ್ ಅಪ್. ಸರ್ ಹಿಂಗೆಲ್ಲ ಬಾಲ್ಕನಿ ಹತ್ಕೊಂಡು ಬರಬೇಡಿ ಸರ್. ಏನನ್ನ ಆದ್ರೆ ಏನೂ ಆಗಲ್ಲ. ನಾನೇನಾರು ಮೇನ್ ಡೋರಿಂದ ಬರೋದಕ್ಕೆ ಶುರು ಮಾಡಿದ್ರೆ ಇವನೇನಪ್ಪ 3 ಹೊತ್ತು ಇಲ್ಲೇ ಇದ್ದಾನೆ ಅಂದ್ಬಿಟ್ಟು ಡಂಗೂರು ಹೊಡಿಯಕ್ಕೆ ಶುರು ಮಾಡ್ತಾರೆ ಅಷ್ಟೆ. ಸರ್ ಬಂದಿದ್ದೀಸ್ಯಾ? ವಿಷಯ ಏನಾರು ಇದ್ದಿದ್ರೆ ಫೋನಾಗೆ ಹೇಳ್ತಾ ಇರ್ಲಿಲ್ವಾ? ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಸ್ಪೆಷಲ್ ಏನೋ ಇರುತ್ತೆ ತಾನೆ? ಸ್ಪೆಷಲ್ಲ ಏನ್ ಸರ್? ಹಾ, ಬೇಸಿಗೆ ತಂಗಾಳಿ, ಬಾಲ್ಕನಿ ಪ್ರೈವಸಿ, ಒಳ್ಳೆ ಲೈಟಿಂಗು, ಸರ್ ನಾನು ನೀವು ಇಬ್ರೆ. ಸರ್ ಸಾರಿ ಸರ್. ಸರ್ ಕಳ್ಕೊತೀನಿ. ಕ್ಷಮಿಸ್ರಿ. ಏಯ್ ಉರ್ಮಿಳ, ಯಾಕೆ ಅಳ್ತಾ ಇದೆಯಾ? ಐ ಆಮ್ ಓಕೆ ಅನ್ನಲ್ಲ. ನಿಮ್ಮನ್ನು ನೋಡ್ಕೊಳಕ್ಕೆ ಗೌರಿ ಇದ್ದಾಳೆ ಅಂತ ನನಗೆ ಗೊತ್ತು. ಆದರೂ ನಿಮ್ಗೇನಾದರೂ ಬೇಕಿದ್ರೆ ಎಷ್ಟೊತ್ತಾದರೂ ಪರವಾಗಿಲ್ಲ, ನನಗೆ ಕರೀರಿ, ನಾನು ಬರ್ತೀನಿ ಪ್ಲೀಸ್. ನನಗೋಸ್ಕರ ಕಾಯ್ತಿದ್ದೀರಾ ಅನ್ಕೊಂಡೆ, ಇಲ್ವಾ? ಕಾಯ್ತಿರೋದೇನೋ ನಿಜಾನೇ, ಆದರೆ ಅದಕ್ಕೆಲ್ಲ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಪ್ರತಿದಿನ ನೀನು ಎಷ್ಟೊತ್ತಿಗೆ ಬಂದು ಮಲಗ್ತೀಯ ಅಂತನೂ ನನಗೆ ಗೊತ್ತಿರಲಿಲ್ಲ. ಕೆಲಸ ಎಲ್ಲ ಮುಗಿಸ್ಬರೋದಕ್ಕೆ ಇಷ್ಟೊತ್ತಾಗುತ್ತೆ ಅಲ್ವಾ? ಹಾಗೇನಿಲ್ಲ, ಕೆಲಸದವ್ರು ಇರ್ತಾರಲ್ವಾ, ಅವ್ರು ಹೋಗೋ ತನಕ ಇರ್ತೀನಿ ಅಷ್ಟೆ. ಬಾ ಕೂತ್ಕೋ.
ನಾನು ಮಲ್ಕೊಂಡ್ಮೇಲೆ ಮಲ್ಕೋತೀಯ? ನಾನು ಹೇಳೋದಕ್ಕಿಂತ ಮುಂಚೆ ಇಬ್ರು ಅಷ್ಟು ಸೀಕ್ರೆಟ್ ಆಗಿ ಗೆಸ್ಟ್ ಹೌಸ್ ಹೋಗೋ ರೀಸನ್ ಏನಿತ್ತು? ಡೌಟ್ ಬಂತಪ್ಪ, ನನ್ಗೆ ಅವತ್ತೇ ಡೌಟ್ ಬಂದಿತ್ತು. ಬೈ ದ ವೇ, ಚಂದ್ರು ಅಂಕಲ್ ಏನಂದ್ರು? ಅಫ್ಕೋರ್ಸ್ ಚಂದ್ರಿಗೂ ಇದಕ್ಕೆ ಒಪ್ಪಿಗೆ ಇದೆ. ನಾಡಿದ್ದೆ ಹೋಗೋಣ. ಎಲ್ಲಿಗೆ? ಇನ್ನೆಲ್ಗೋ? ಇನ್ನು ಹುಡುಗಿ ನೋಡೋದಕ್ಕೆ. ನಾಡಿದ್ದೇನಾ? ಅಯ್ಯೋ ನೀನ ಈಗ ತಾನೇ ಅಂದ್ಯಲ್ಲೋ ವಿ ಶುಡ್ ಗೆಟ್ ಮ್ಯಾರಿಡ್ ಸೂನ್ ಅಂತ. ಯಾ 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 ಕಿಲ್ಲಾಡಿ ಕಿಲ್ಲಾಡಿ. ಹೀಗೆ ಮನೇಲಿ ಇರೋದು? ಅಯ್ಯೋ ಬಿಡ್ತೋನಿ, ನೀವು ಬಿರ್ನು ಗುಣ ಆಗ್ಲಿ ಅಂತವ ಆ ಮಾರವಂತವ ಯೋಟ್ ಕೇಳ್ಕೊತಾ ಇವ್ನಿ ಗೊತ್ತಾ? ಗುಣ ಆಗೋದಿಕ್ಕೆ ನನ್ಗೇನು ಆಗಿಲ್ಲ ಗೌರಿ. ಗ್ಯಾಸ್ ಇನ್ಹಲೇಷನ್ ಅಷ್ಟೇ. ಲಂಗ್ಸ್ ಇನ್ಫೆಕ್ಷನ್ ಆಗೋದನ್ನ ತಡೆದಿದ್ದಾರೆ, ಏನು ತೊಂದರೆ ಇಲ್ಲ. ನಂಗೆ ಅವೆಲ್ಲ ಅರ್ಥ ಆಗಕ್ಕಿಲ್ಲ. ನಿಮಗೆ ರೆಸ್ಟ್ ಬೇಕು, ಆಟಯ. ಈಗ ಪೇಪರ್ ನೋಡಿದ್ ಸಾಕು, ಹಾಲು ಕುಡ್ದು ಮನೆ ಕಳಿ. ಫೋನ್ ನೋಡಿದ್ರೆ ನೋಡ್ಬೇಡ ಅಂತ್ಯ, ಪೇಪರ್ ನೋಡಿದ್ರೆ ಕಿತ್ಕೊಳ್ತೆ. ಏನಿದ್ ಗೌರಿ? ನೀವು ಹಾಲು ಕುಡ್ದು ಮನೆ ಕಳಿ. ಈಗ ಯಾರಿಷ್ಟೊತ್ತಲ್ಲಿ? ಓ ರಮೇಶ್. ಹೇಳಿ ರಮೇಶ್, ಹೇಗಿದೆ ಆರೋಗ್ಯ? ಆರೋಗ್ಯ ಏನೋ ಚೆನ್ನಾಗಿದೆ. ನೀನ್ ಹಿಂಗ್ ಮಾಡ್ಬಾರ್ದಿತ್ತು ಕಮ್ಲಿ. ಅದೇ ನಿಂಗೆ ನಂಗೆ ಬೇಸರ ಆಯ್ತಿರೋದು. ನಡೆದೋಗಿರೋದ್ನ ಹೆಂಗ್ ತಿದ್ಲಿ? ನನ್ ಮ್ಯಾಕೀಗ ಕೋಪ ಮಾಡ್ಕೊಂಡವ್ರೆ. ಹೆಂಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಕಮ್ಲಿ, ನೀನ್ ಬ್ಯಾಸರ ಮಾಡ್ಕೋಬೇಡ. ನಾಳೆ ಮಾತಾಡಿ ಸರಿ ಮಾಡುಮ್ಮ. ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ.